ಕೆಆರ್ಎಸ್ ಖಾಲಿ ಖಾಲಿ, ಕಬಿನಿ ಜಲಾಶಯವೂ ಕೂಡ ಖಾಲಿ ಆಗ್ತಾ ಇದೆ. ಮುಂದೆಯೂ ಮಳೆ ಬಾರದಿದ್ರೆ ರೈತರಿಗೆ ನಷ್ಟ ಕಟ್ಟಿಟ್ಟ ಬುತ್ತಿ. ಕೆಆರ್ಎಸ್ ಖಾಲಿ ಖಾಲಿ, ಕಬಿನಿ ಜಲಾಶಯವೂ ಖಾಲಿ. ಮುಂದೆಯೂ ಕೂಡ ಮಳೆ ಬಾರದಿದ್ರೆ ರೈತರಿಗೆ ನಷ್ಟ ಕಟ್ಟಿಟ್ಟ ಬುತ್ತಿ. ಎಚ್ಚರ, ಕುಡಿಯೋಕ್ಕೂ ಕೂಡ ನೀರು ಸಿಗಲ್ಲ. ಎಚ್ಚರ ಈಗಲೇ ವಹಿಸಿ. ಕೈಕೊಟ್ಟ ಮುಂಗಾರು, ಕಾವೇರಿ ತೀರದ ರೈತರು ಈಗ ಕಂಗಾಲಾಗ್ತಾ ಇದ್ದಾರೆ. ಜೂನ್ ಮೊದಲ ವಾರದಲ್ಲಿಯೇ ಆರ್ಭಟಿಸಬೇಕಿತ್ತು ಮೇಘರಾಜ ಈ ಭಾಗದಲ್ಲಿ. ಜುಲೈ ಪ್ರಾರಂಭವಾದರೂ ಕೈ ಹಿಡಿಯದ ಮಳೆರಾಯ. ಕೃಷಿ ಇಲಾಖೆಯಿಂದಲೂ ಕೂಡ ರೈತರಿಗೆ ಎಚ್ಚರಿಕೆಯ ಕರೆಗಂಟೆ ಬಂದಿದೆ. ನೀರು ಬೇಡುವಂತಹ ಭತ್ತ, ಕಬ್ಬು ಹಾಗೆ ಮೆಣಸಿನಕಾಯಿಯನ್ನ ಬೆಳೆಯದಂತೆ ಸಲಹೆಯನ್ನ ನೀಡಿದ್ದಾರೆ. ಕಡಿಮೆ ನೀರಿನ ಬೆಳೆಗಳ ಮೊರೆ ಹೋಗಿ ಅಂತ ಹೇಳಿದ ಕೃಷಿ ಇಲಾಖೆ. ಆದ್ರೆ ರೈತರ ಕಷ್ಟ ಅರಿತು ನಮಗೆ ಸ್ಪಂದಿಸಬೇಕಾ? ರೈತರ ಸಾಲ ಮನ್ನಾ ಮಾಡುವಂತೆ ಸರ್ಕಾರಕ್ಕೆ ಈಗ ರೈತರು ಆಗ್ರಹಿಸಿದ್ದಾರೆ. ಕೆಆರ್ಎಸ್ ಖಾಲಿ, ಇತ್ತ ಕಬಿನಿ ಜಲಾಶಯವೂ ಕೂಡ ಖಾಲಿಯಾಗಿದೆ. ಇದೇ ಮುಂದುವರೆದ್ರೆ ಮಳೆ ಬಾರದೇ ಇದ್ರೆ ರೈತರಿಗೆ ನಷ್ಟ ಕಟ್ಟಿಟ್ಟ ಬುತ್ತಿ. ಕುಡಿಯೋದಕ್ಕೂ ಕೂಡ ನೀರು ಸಿಗಲ್ಲ. ಎಚ್ಚರ ವಹಿಸಬೇಕಿದೆ. ಕೈಕೊಟ್ಟ ಮುಂಗಾರು, ಇದೀಗ ಕಾವೇರಿ ತೀರದ ರೈತರು ಕಂಗಾಲಾಗಿದ್ದಾರೆ. ಜೂನ್ ಮೊದಲ ವಾರದಲ್ಲಿಯೇ ಆರ್ಭಟಿಸಬೇಕಿತ್ತು ಮೇಘರಾಜ. ಜುಲೈ ಪ್ರಾರಂಭವಾದರೂ ಕೂಡ ಕೈ ಹಿಡಿಯದ ಮಳೆರಾಯ. ಕೃಷಿ ಇಲಾಖೆಯಿಂದಲೂ ಕೂಡ ರೈತರಿಗೆ ಎಚ್ಚರಿಕೆ ಕರೆಗಂಟೆ ಬಂದಿರುವಂತದ್ದು. ನೀರು ಬೇಡುವಂತಹ ಭತ್ತ ಹಾಗೆ ಕಬ್ಬು, ಮೆಣಸಿನಕಾಯಿ ಬೆಳೆಯನ್ನ ಬೆಳೆಯದಂತೆ ಸಲಹೆಯನ್ನ ನೀಡಲಾಗಿದೆ. ಕಡಿಮೆ ನೀರಿನ ಬೆಳೆಗಳನ್ನ ಬೆಳೆಯಿರಿ ಅಂತ ಹೇಳಿರುವಂತದ್ದು ಕೃಷಿ ಇಲಾಖೆ. ಆದ್ರೆ ರೈತರು ಕಷ್ಟ ಅರಿತು ನಮಗೆ ಸ್ಪಂದಿಸಬೇಕೆಂದ ಅನ್ನದಾತ. ರೈತರ ಸಾಲ ಮನ್ನಾ ಮಾಡಿ ಅಂತ ಮನವಿಯನ್ನ ಮಾಡ್ಕೊಳ್ತಾ ಇರುವಂತದ್ದು. ಸರ್ಕಾರಕ್ಕೆ ರೈತರು ಕೂಡ ಆಗ್ರಹಿಸ್ತಾ ಇದ್ದಾರೆ. ಕೆಆರ್ಎಸ್ ಖಾಲಿಯಾಗಿರುವಂತದ್ದು, ಇತ್ತ ಕಬಿನಿ ಜಲಾಶಯವೂ ಕೂಡ ಖಾಲಿಯಾಗಿರುವಂತದ್ದು. ಮೈಸೂರು ಭಾಗದಲ್ಲಿ ಮಳೆಯ ಆಗಿಲ್ಲ, ಇನ್ನೂ ಕೂಡ ಮಳೆ ಕಂಡಿಲ್ಲ. ಈ ಒಂದು ಪರಿಣಾಮದಿಂದ ಇದೀಗ ಇದೇ ರೀತಿಯಾಗಿ ಮುಂದುವರೆದ್ರೆ ರೈತರಿಗೆ ನಷ್ಟವನ್ನ ಕಟ್ಟಿಟ್ಟ ಬುತ್ತಿ ಅಂತಾನೆ ಹೇಳಬಹುದು. ಕುಡಿಯೋಕ್ಕೂ ಕೂಡ ನೀರು ಸಿಗೋದಿಲ್ಲ ಅನ್ನುವಂತಹ ಎಚ್ಚರಿಕೆ ಕೂಡ ಬಂದಿರುವಂಥದ್ದು. ಕಾವೇರಿ ತೀರದ ರೈತರು ಈಗ ಕಂಗಾಲಾಗಿದ್ದಾರೆ. ಜೂನ್ ಮೊದಲ ವಾರದಲ್ಲಿ ಈ ಒಂದು ಮಳೆ ಬರಬೇಕಾಗಿತ್ತು. ಇನ್ನೂ ಕೂಡ ಜುಲೈ ಬರ್ತಾ ಇದೆ. ಜುಲೈ ಬಂದಿದ್ದು ಕೂಡ ಆಗಿದೆ. ಆದ್ರೂ ಇನ್ನೂ ಮಳೆ ಬರ್ತಾ ಇಲ್ಲ. ಮೈಸೂರು ಭಾಗದಲ್ಲಿ ಇನ್ನೂ ಮಳೆ ಕಾಣಿಸ್ಕೊಳ್ತಾ ಇಲ್ಲ. ಇನ್ನು ಕೃಷಿ ಇಲಾಖೆಯಿಂದ ಕೂಡ ರೈತರಿಗೆ ಎಚ್ಚರಿಕೆ ಕೂಡ ಕೊಟ್ಟಿರುವಂತದ್ದು. ಭತ್ತ ಹಾಗೂ ಕಬ್ಬು, ಮೆಣಸಿನಕಾಯಿ ಬೆಳೆಯಬೇಡಿ ಅಂತ ಸಲಹೆಯನ್ನ ಕೊಟ್ಟಿದ್ದಾರೆ. ಈ ಒಂದು ಭಾಗದಲ್ಲಿ ಕಬ್ಬನ್ನ ಹೆಚ್ಚಿನ ಪ್ರಮಾಣದಲ್ಲಿ ರೈತರು ಬೆಳೆಯನ್ನ ಬೆಳೀತಾರೆ. ಆದ್ರೆ ಈಗ ಕಬ್ಬು, ಮೆಣಸಿನಕಾಯಿ ಜೊತೆಗೆ ಭತ್ತವನ್ನ ಬೆಳಿಬೇಡಿ ಅಂತ ರೈತರಿಗೆ ಸಲಹೆಯನ್ನ ಕೂಡ ನೀಡಿರುವಂತದ್ದು. ಕಡಿಮೆ ನೀರಿನ ಬೆಳೆಯನ್ನ ಬೆಳೀರಿ ಅಂತ ಕೂಡ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಕೃಷಿ ಇಲಾಖೆಯ ರೈತರಿಗೆ ಈಗ ಮನವಿ ಆಗಿರುವಂತದ್ದು. ಇತ್ತ ರೈತರು ಕೂಡ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ರೈತರ ಕಷ್ಟವನ್ನ ಅರಿತು ನಮಗೆ ಸ್ಪಂದಿಸಬೇಕು ಅಂತ ಕೇಳ್ಕೊಳ್ತಾ ಇರುವಂತದ್ದು. ರೈತರ ಸಾಲ ಮನ್ನಾ ಮಾಡುವಂತೆ ಸರ್ಕಾರಕ್ಕೆ ಆಗ್ರಹಿಸ್ತಾ ಇದ್ದಾರೆ. ಇನ್ನೂ ಕೂಡ ಮಳೆಯಾಗ್ತಾ ಇಲ್ಲ ಮೈಸೂರು ಭಾಗದಲ್ಲಿ. ಈ ಒಂದು ಭಾಗದಲ್ಲಿ ಮಳೆಯಾಗದ ಪರಿಣಾಮ ಕೆಆರ್ಎಸ್ ಕೂಡ ಖಾಲಿ ಆಗ್ತಾ ಇದೆ. ಇತ್ತ ಕಬಿನಿ ಜಲಾಶಯವೂ ಕೂಡ ಖಾಲಿ ಆಗ್ತಾ ಇರುವಂತದ್ದು. ಮುಂಗಾರು ಆರಂಭ ಆಯ್ತು ಅಂತಂದ್ರೆ ಮೊದಲು ತುಂಬುವುದೇ ಕಬಿನಿ ಜಲಾಶಯ. ಈಗ ಕಬಿನಿ ಜಲಾಶಯ ಕೂಡ ಖಾಲಿ ಆಗ್ತಾ ಇರುವಂತದ್ದು. ಖಾಲಿ ಆಗೋಗ್ಬಿಟ್ಟಿದೆ. ಇದೇ ರೀತಿಯಾಗಿ ಮುಂದುವರೆದ್ರೆ ರೈತರಿಗೆ ನಷ್ಟ ಕಟ್ಟಿಟ್ಟ ಬುತ್ತಿ, ಜೊತೆಗೆ ಕುಡಿಯೋದಕ್ಕೂ ಕೂಡ ನೀರು ಸಿಗೋದಿಲ್ಲ. ಅಷ್ಟರ ಮಟ್ಟಿಗೆ ಇಲ್ಲೀಗ ಕಷ್ಟ ಎದುರಾಗ್ತಾ ಇರುವಂಥದ್ದು. ನೀರು ಬೇಡುವಂತಹ ಬೆಳೆಗಳನ್ನ ಬೆಳಿಬೇಡಿ ಅಂತ ಸಲಹೆಯನ್ನ ಕೂಡ ಕೊಟ್ಟಿದ್ದಾರೆ ಕೃಷಿ ಇಲಾಖೆ ರೈತರಿಗೆ.